ಬಿಕಾಸ್ ಇಬ್ಬರು ಆ ಒಪ್ಪಂದದಲ್ಲಿ ಇರ್ತಾರೆ. ನಾನು ಹೇಳೋದು ಇವಾಗ ಯಾರಿಗೋ ಯಾರೋ ಇಷ್ಟ ಅಂತಂದರೆ ಅವ್ರೇನು ಮಾಡ್ಕೋತಾರೆ, ಇಟ್ಸ್ ಅಪ್ ಟು ದೆಮ್. ಅದನ್ನು ನೀವು ಕೆಲ್ಸದ ಜಾಗಕ್ಕೆ ತರಬೇಡಿ ಅಂತ ನಾನು ಅಷ್ಟೇ ಹೇಳೋದು. ಇವಾಗ ಯಾರೋ ಇಷ್ಟ ಆದ್ರಪ್ಪ, ಏನೋ ಆಯ್ತಪ್ಪ, ಅವ್ರಿಗೇನೋ ಮಾಡ್ಕೋತಾರೆ, ಅದು ನಮಗೆ ಸಂಬಂಧಪಟ್ಟಿಲ್ಲ. ಬಟ್ ನೀ ಇದನ್ನು ಮಾಡಿದ್ರೆ ಇಂಥದ್ದನ್ನು ಕೊಡ್ತೀನಿ ನಿನಗೆ ಸಿನಿಮಾನಲ್ಲಿ, ಇದನ್ನು ಮಾಡಿದ್ರೆ ನಿನಗೆ ಇನ್ನೊಂದು ಸಿನಿಮಾ ಆಫರ್ ಮಾಡ್ತೀನಿ, ದಟ್ ಈಸ್ ಅ ವೆರಿ ಚೀಪ್ ಥಿಂಗ್. ಅದು ಆಗತ್ತಾ ಅಂತ ನಮ್ಗೆ ಅದೊಂದು ತುಂಬ ಆಗತ್ತೆ, ಖಂಡಿತ ಆಗತ್ತೆ. ಆ್ಯಂಡ್ ನನಗೆ ಒಂದಷ್ಟು ತುಂಬ ಬಂದಿಲ್ಲ, ಒಂದು 2-3 ಜನ ಆ ಥರ ಅಪ್ರೋಚ್ ಮಾಡಿದ್ದಾರೆ. ಅಂದರೆ ಈ ಥರ ಮಾಡಿದ್ರೆ ನಿಮಗೆ ಅದು, ಅಂದರೆ ಇದನ್ನು ಮಾಡಿದ್ರೆ ಇಷ್ಟು ದುಡ್ಡು, ಇದನ್ನು ಮಾಡಿಲ್ಲ ಅಂದರೆ ಇಷ್ಟು ದುಡ್ಡು, ಆ ಥರದ್ದೆಲ್ಲ ಇನಿಷಿಯಲಿ ನನ್ನ ಸೀರಿಯಲ್ ಇನಿಷಿಯಲ್ ಡೇಸಲ್ಲಿ ಆಗಿದೆ ಆ ಥರದ್ದು. ಬಟ್ ಪ್ರಾಬಬ್ಲಿ ನೀವು ಒಂದ್ಸಲ ಒಂದು ವೈಬ್ ಸೆಟ್ ಮಾಡಿಬಿಟ್ರೆ, ಇಲ್ಲಪ್ಪ ನಂಗೆ ಐ ಆಮ್ ಹ್ಯಾಪಿ ವೆರ್ ಎವರ್ ಐ ಆಮ್, ನಾನು ರ್ಯಾಟ್ ರೇಸಲ್ಲಿ ಇಲ್ಲ, ನಂಗೆ ನಾಳೆನೇ ನಾನು ದೊಡ್ಡ ಹೀರೋಯಿನ್ ಆಗ್ಬಿಡ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇಲ್ಲ ಅಂತೆಲ್ಲ ಒಂದು ವೈಬ್ ಕ್ರಿಯೇಟ್ ಮಾಡಿದರೆ ಐ ಥಿಂಕ್ ಅವ್ರು ನಿಮ್ಮ ಹತ್ರಕ್ಕೂ ಬರಲ್ಲ. ಆ್ಯಂಡ್ ಯಾರನ್ನೂ ಏನು ಫೋರ್ಸ್ ಏನು ಮಾಡಲ್ಲ ಇವಾಗ. ಇಟ್ಸ್ ಆಲ್ವೇಸ್ ನಿನಗೆ ಇಷ್ಟ ಇದೆ ಅಂತಂದರೆ ಬಾ ಅಂತಾರೆ, ಇವರು ಇಷ್ಟ ಇದ್ದವ್ರು ಹೋಗ್ತಾರೆ. ಯಾರೋ ಬಂದು ನಿಂಗೆ ಕುತ್ತಿಗೆ ಇಸ್ಬಿಟ್ಟಂತೂ ಯಾರು ಏನೋ ಮಾಡೋಕ್ಕಾಗಲ್ಲ ಅಲ್ವಾ. ಯು ಆರ್ ಆನ್ ಅಡಲ್ಟ್ ಅಟ್ ದಿ ಎಂಡ್ ಆಫ್ ದ ಡೇ. ಸೊ ಸ್ಟ್ರಗಲ್ ಮಾಡ್ತಾ ಇರೋರ್ಗೆ ಇದು, ಯಾಕಂದ್ರೆ ನಾನು ನೋಡಿದೆ ಪ್ರೊಫೈಲ್ ಅವ್ರು ಕಳಿಸ್ಬೇಕಾದ್ರೆ ಅವ್ರು ಏನೇನು ಇರತ್ತಲ್ವಾ, ನಿಮ್ ಹೆಸರು, ವಯಸ್ಸು, ಅದ್ರ ಜೊತೆಗೆಲ್ಲ ಲಾಸ್ಟ್ ಅಲ್ಲಿ ಅವ್ರು ಕಮಿಟ್ಮೆಂಟ್ ವಿತೌಟ್ ಕಮಿಟ್ಮೆಂಟ್. ಸೊ ಈ ತರದೆಲ್ಲ ಆಗ್ತಾ ಇರತ್ತಲ್ಲ ಇಂಡಸ್ಟ್ರಿಯಲ್ಲಿ, ಅದು ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ಹೊಸೊಬ್ರಿಗೆ ಅದು ಹೆಂಗ್ ಹ್ಯಾಂಡಲ್ ಮಾಡ್ಬೇಕಂತ ಗೊತ್ತಿರಲ್ಲ. ಹೌದು, ಈಗ ಒಂದಷ್ಟು ಸೀರಿಯಲ್ಸ್ಗಳು ತುಂಬಾ ಶುರು ಆಗೋದ್ರಿಂದ ತುಂಬಾ ಚಿಕ್ಕ ಹುಡುಗಿಯರು ಆಸೆ ಅಂದರೆ ಓದನ್ನು ಬಿಟ್ಬಿಟ್ಟು ಹೊರಟೋಗ್ತಾರೆ. ಆ್ಯಕ್ಟಿಂಗ್ ಅಂದ್ಕೊಂಡು ಏನಾಗುತ್ತೋ ಬಿಡುತ್ತೋ ಅದರಲ್ಲಿ. ಅವ್ರಿಗೆ ಆ್ಯಕ್ಚುಲಿ ಆ್ಯಕ್ಟಿಂಗ್ ಬರುತ್ತೋ ಇಲ್ವೋ, ಅಥವಾ ಆ್ಯಕ್ಟಿಂಗ್ ಇಷ್ಟ ಇರಲ್ಲ, ಫೇಮಸ್ ಆಗ್ಬಿಡ್ಬೇಕು ಅಂತಿರ್ತಾರೆ. ಆ್ಯಕ್ಚುಲಿ ಆ್ಯಕ್ಟಿಂಗನ್ನು ಇಷ್ಟಪಡೋರಿಗೆ ಎಷ್ಟೊಂದು ಜನಕ್ಕೆ ಇದರಿಂದ ಅವಕಾಶಗಳು ಮಿಸ್ ಆಗೋಗ್ತಾ ಇದೆ ಅಲ್ವಾ. ಬಹಳಷ್ಟು ಜನ ಆ್ಯಕ್ಟರ್ಸು, ಒಬ್ರು ಚಿತ್ರಲ್ ರಂಗಸ್ವಾಮಿ ಅಂತ ಒಬ್ರು ಇದ್ದಾರೆ ಆ್ಯಕ್ಟರ್, ಅವ್ರು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಶಿ ಇಸ್ ವೆರಿ ಆ್ಯಕ್ಟಿವ್. ಅವ್ರ ಪಾಪ ಶಿ ಇಸ್ ಬೀನ್ ದೇರ್ ಫ್ರಮ್ ದಿ ಇಂಡಸ್ಟ್ರಿ ಎಷ್ಟೊಂದು ವರ್ಷಗಳಿಂದ. ಅವ್ರಿಗೆ ಅವಕಾಶಗಳೇ ಇಲ್ಲ ಅಂತ ಅವರೇ ಬಹಿರಂಗವಾಗಿ ಹೇಳ್ತಾರೆ ಪಾಪ. ಅಂತ ಒಳ್ಳೊಳ್ಳೆ ಆ್ಯಕ್ಟರ್ಸ್ಗಳನ್ನ ಹಾಕೊಳ್ಳಿ, ಯಾಕೆ ಹಾಕೊಳ್ಳಲ್ಲ? ಯಾಕೆಂತಂದ್ರೆ ಆಬ್ವಿಯಸ್ಲಿ ಅವ್ರು ಒಂದೇನೋ ಬೌಂಡ್ರಿ ಸೆಟ್ ಮಾಡಿರ್ತಾರೆ, ಇನ್ನೊಬ್ರು ಇಲ್ಲಿ ಏನೇನೋ ಆಗಿ ಅವಕಾಶಗಳನ್ನ ಗಿಟ್ಟಿಸ್ಕೊಂಡಿರ್ತಾರೆ. ಅದು ಎಷ್ಟು ದಿನ ಉಳಿಯತ್ತೆ ಅಲ್ವಾ, ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಲ್ಲ ಹೆಣ್ಮಕ್ಳು. ಅಟ್ ದಿ ಎಂಡ್ ಆಫ್ ದ ಡೇ ಇವಾಗ ಅವ್ರಿಗೇನೋ ಕರ್ದು ಕೊಟ್ಬಿಟ್ಟಿರ್ತಾರೆ, ಏನೋ ಮಾಡಿರ್ತೀಯ ಅಂತ, 4 ಜನದ ಹತ್ರ ಹೋಗೋರು ಈ ಥರದ್ದು ಮಾಡಿದ್ಲು ಅಂತಂದಾಗ ಈ ಹುಡುಗಿನ ಮನ ಮರ್ಯಾದೆ ಹೋಗಲ್ವಾ? ಒಂದೆಲ್ಲ ಯೋಚನೆ ಮಾಡಿರಲ್ಲ ಅನ್ಸುತ್ತೆ. ಸೊ ಸ್ಯಾಡ್. ಇದೆಲ್ಲದ್ರ ಮಧ್ಯೆ ಒಂದು ಇದೂ ಬರುತ್ತೆ, ಒಂದು ಕಮಿಟಿ ಮಾಡಿ ಅಂತ. ಇವಾಗ ಕೇರಳದಲ್ಲಿ ಮಾಡುತ್ತಲ್ಲ ಆ ಥರ ಕಮಿಟಿ ಮಾಡಿ ಅಂತ. ಎಷ್ಟು ಮಟ್ಟಿಗೆ ನಿಮಗೆ ಅದು ಒಪ್ಪಿಗೆ ಇತ್ತು ಆ ಥರ ಕಮಿಟಿ ಮಾಡೋದು? ಅಷ್ಟೊಂದು ಸೇಫ್ಟಿ ಇಲ್ದಂಗೆ ಆಯ್ತಾ ನಮ್ಮ ಇಂಡಸ್ಟ್ರಿಲಿ ಅಂತ? ನನಗೆ ಯಾರು ಬಂದು ಆ್ಯಕ್ಚುಲಿ ಅದು ಕೇಳಲಿಲ್ಲ, ಇಫ್ ಐ ಹ್ಯಾವ್ ಟು ಬಿ ಅ ಪಾರ್ಟ್ ಆಫ್ ಇಟ್ ಅಂತ. ಸೊ ಹೆನ್ಸ್ ನನಗೆ ಆ್ಯಕ್ಚುಲಿ ಅವ್ರು ಏನೇನು ಅಂದ್ಕೊಂಡಿದ್ರು ಅನ್ನೋದು ನನಗೆ ಗೊತ್ತಿಲ್ಲ, ಅಂದರೆ ಏನೇನು ಪ್ಲ್ಯಾನ್ ಮಾಡಿದ್ರು ಅನ್ನೋದು ಗೊತ್ತಿಲ್ಲ. ಬಟ್ ಒಂದು ಸೇಫ್ಟಿಗೆ ಒಂದು ಕಮಿಟಿ ಇರಬೇಕು ಅನ್ನೋದು ಐ ವೋಟ್ ಫಾರ್ ಇಟ್. ಹಾಂ, ಅಂದರೆ ಅದಿದ್ದರೆ ಒಳ್ಳೇದಾಗಬಹುದು ಅನ್ನೋದು. ಬಟ್ ಐ ಥಿಂಕ್ ನಾವು ತುಂಬ ಹಳೆ ಇಂಡಸ್ಟ್ರಿ, ತುಂಬ ದೊಡ್ಡ ಇಂಡಸ್ಟ್ರಿ, ಇದರಲ್ಲಿ ತುಂಬ ದೊಡ್ಡ ಮೀನುಗಳಿದ್ದಾರೆ ಆಲ್ರೆಡಿ. ಈ ಹೊಸ ಕಮಿಟಿ ಬಂದು ಏನು ಮಾಡುತ್ತೆ ಅಲ್ಲಿ ಅನ್ನೋದು ನಂಗೆ ಗೊತ್ತಿಲ್ಲ. ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿ ನಾವು ಅದನ್ನು ಏನೋ ಸಪೋರ್ಟ್ ಮಾಡ್ಬೋದು, ಅಥವಾ ಅದನ್ನು ಹೆಂಗೆ ನಾವು ಯೂಸ್ಗೆ ತರಬಹುದು ಅದು ನನಗೆ ಗೊತ್ತಿಲ್ಲ. ಬಿಕಾಸ್ ಲೈಕ್ ಐ ಸೆಡ್, ತುಂಬ ಜನ ಹಳೆ ತಲೆಗಳಿದ್ದಾರೆ, ಅವ್ರನ್ನೆಲ್ಲ ಯಾರು ಎದುರಾಕೋತಾರೆ? ಯಾರಿಗೂ ಅಷ್ಟು ಧೈರ್ಯ ಇರಲ್ಲ. ಇವಾಗ ಯಾರೋ ಒಬ್ರು ಏನೋ ನಾನು ನಿಂತ್ಕೋತೀನಿ ನಿನ್ನ ಜೊತೆಗೆ ಅಂತ ನಾನು ಬಂದು ನಿಂತ್ಕೊಂಡ್ರೆ, ಎಷ್ಟೆಷ್ಟೋ ತಲೆಮಾರುಗಳಿಂದ ಇರೋವಂಥವ್ರೆಲ್ಲ ಇದ್ದಾರೆ, ಅವ್ರು ಬಂದು ನನ್ನನ್ನೇ ತುಳಿದ್ಬಿಟ್ರೆ ನಾನು ಇನ್ಯಾರಿಗೆ ಏನು ಹೆಲ್ಪ್ ಮಾಡಲಿ? ಐ ಡೌಟ್, ಅಂದರೆ ಇಟ್ಸ್ ಪ್ರಾಕ್ಟಿಕಲ್ ಅಲ್ಲ ಅನ್ಸುತ್ತೆ. ಈ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.